ಈ ತಿಂಗಳು 19ನೇ ತಾರೀಕು ಯುಗಾದಿ ಹಬ್ಬವಿರುವುದರಿಂದ ನಾವು ಪ್ರಸಾದ ಸ್ವೀಕರಿಸುವುದಕ್ಕೂ ಮುಂಚೆ ಈ ಶ್ಲೋಕವನ್ನು ಹೇಳಿ. ಅದನ್ನು ತಿಳಿಯಲು ಈ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡದೆ ಕೊನೆಯವರೆಗೂ ವಾಚ್ ಮಾಡಿ. ಕಮೆಂಟ್ ಬಾಕ್ಸಲ್ಲಿ ಓಂ ಶ್ರೀ ಗಣೇಶಾಯ ನಮಃ ಎಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಈ ವರ್ಷ ನಿಮ್ಮ ಜೀವನದಲ್ಲಿ ಸುಖ ದುಃಖ ಎಲ್ಲವೂ ಸಮಾನವಾಗಿ ಸ್ವೀಕರಿಸಬೇಕೆಂದು ಈ ಯುಗಾದಿ ಹಬ್ಬ ನಮಗೆ ತಿಳಿಸಿಕೊಡುತ್ತದೆ. ಅದರಂತೆ ನಾವು ನಮ್ಮ ಜೀವನದಲ್ಲಿ ಸುಖ ದುಃಖವನ್ನು ಸಮಾನವಾಗಿ ಸ್ವೀಕರಿಸುವ ಜೊತೆಗೆ ನಮ್ಮ ಹಿಂದಿನ ವರ್ಷದಲ್ಲಿ ನಡೆದಂತಹ ಕಹಿ ಘಟನೆಗಳನ್ನು ಮರೆತು ಹೊಸ ವರ್ಷ ಎಲ್ಲವನ್ನು ಮರೆತು ಯಾವ ರೀತಿ ಸುಖವಾಗಿ ಇರಬೇಕು ಮತ್ತು ನಮ್ಮ ಮನೆಯಲ್ಲಿ ಪ್ರಶಾಂತತೆ ಯಾವ ರೀತಿ ದೊರೆಯಬೇಕು, ಆಯುಷ್ಯ ಆರೋಗ್ಯ ಯಾವ ರೀತಿ ಇರಬೇಕು, ಮನಸ್ಸಿಗೆ ತೃಪ್ತಿ ಯಾವ ರೀತಿ ದೊರೆಯಬೇಕು ಮತ್ತು ಗಂಡ ಹೆಂಡತಿಯರ ಮಧ್ಯೆ ವಿವಾಹ ಬಂಧ ಯಾವ ರೀತಿ ಉತ್ತಮ ಗಟ್ಟಿಗೊಳ್ಳಬೇಕು ಎಂಬುದರ ಬಗ್ಗೆ ಪೂರ್ತಿ ವಿಡಿಯೋದಲ್ಲಿ ತಿಳಿಯೋಣ. ಎಲ್ಲರೂ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆಯವರೆಗೂ ವಾಚ್ ಮಾಡಿ. ಈ ವರ್ಷ ಶ್ರೀಮಂತರಾಗಲು ದುಡ್ಡಿನ ಕೊರತೆಯನ್ನು ಸುಧಾರಿಸಿಕೊಳ್ಳಲು ಯುಗಾದಿ ಹಬ್ಬದಂದು ತಪ್ಪದೆ ಇವುಗಳನ್ನು ಗೋವುಗಳಿಗೆ ದಾನ ಮಾಡುವುದರಿಂದ ನಮಗೆ ದುಡ್ಡಿನ ಸಮಸ್ಯೆ ದೂರವಾಗುತ್ತದೆ. ಸುಧಾರಿಸಿಕೊಳ್ಳಲು ನಾವು ಯುಗಾದಿ ಹಬ್ಬದ ದಿನ ಗೋವುಗಳಿಗೆ ಯಾವುದನ್ನು ದಾನ ಮಾಡಬೇಕು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಪರಿಪೂರ್ಣವಾಗಿ ತಿಳಿದುಕೊಳ್ಳೋಣ. ಮೊದಲನೆಯದಾಗಿ ಅಕ್ಕಿ ಹಿಟ್ಟನ್ನು ಬೆರೆಸಿ ಬೆಲ್ಲದ ಜೊತೆಗೆ ಗೋವುಗಳಿಗೆ ನೀಡುವುದರಿಂದ ನಮಗೆ ಮಾನಸಿಕ ನೆಮ್ಮದಿ ದೊರೆಯುತ್ತದೆ. ರಾಗಿ ಹಿಟ್ಟನ್ನು ಬೆಲ್ಲದೊಂದಿಗೆ ಬೆರೆಸಿ ಗೋವುಗಳಿಗೆ ನೀಡುವುದರಿಂದ ದಾರಿದ್ರ್ಯ ದೂರವಾಗುತ್ತದೆ. ಮೂರನೆಯದಾಗಿ ಗೋಧಿ ಹಿಟ್ಟು ನೀರಿನಲ್ಲಿ ಕಲಸಿ ಬೆಲ್ಲದೊಂದಿಗೆ ನೀಡುವುದರಿಂದ ನಮಗೆ ಉದ್ಯೋಗ ಪ್ರಾಪ್ತಿಯಾಗುತ್ತದೆ. ನಾಲ್ಕನೆಯದಾಗಿ ಜೋಳದ ಹಿಟ್ಟನ್ನು ಬೆಲ್ಲದೊಂದಿಗೆ ಬೆರೆಸಿ ನೀಡುವುದರಿಂದ ಬುದ್ಧಿಶಕ್ತಿ ವೃದ್ಧಿಯಾಗುತ್ತದೆ. ನಾಲ್ಕನೆಯದಾಗಿ ಕಡಲೆ ಹಿಟ್ಟು ನೀರಿನಲ್ಲಿ ಬೆರೆಸಿ ಬೆಲ್ಲದೊಂದಿಗೆ ನೀಡುವುದರಿಂದ ಕೋರ್ಟಿನ ತೊಂದರೆಗಳು ದೂರವಾಗುತ್ತದೆ. ಈಗ ಧಾನ್ಯಗಳನ್ನು ಯಾವ ರೀತಿ ನೀಡಬೇಕೆಂಬುದರ ಬಗ್ಗೆ ತಿಳಿಯೋಣ. ನೆನೆಸಿದ ಅಲಸಂದಿಯನ್ನು ಗೋವುಗಳಿಗೆ ನೀಡುವುದರಿಂದ ನಮ್ಮಲ್ಲಿ ಇರುವ ಕೋಪ ಕಡಿಮೆಯಾಗುತ್ತದೆ. ಕಡಲೆಕಾಳನ್ನು ನೀರಿನೊಂದಿಗೆ ಬೆರೆಸಿ ನೀಡುವುದರಿಂದ ಆಧ್ಯಾತ್ಮಿಕ ಚಿಂತನೆ ಬೆಳೆಯುತ್ತದೆ. ಹೆಸರು ಕಾಳನ್ನು ನೀರಿನಲ್ಲಿ ನೆನೆಸಿ ಹಸುಗಳಿಗೆ ನೀಡುವುದರಿಂದ ವಿದ್ಯೆ ಅಭಿವೃದ್ಧಿಯಾಗುತ್ತದೆ. ಹೆಸರು ಬೇಳೆಯನ್ನು ಕೊಡುವುದರಿಂದ ನಿಗ್ರಹ ಶಕ್ತಿ ಹೆಚ್ಚಾಗುತ್ತದೆ. ನೆನೆಸಿದ ಕಡಲೆ ಬೇಳೆಯನ್ನು ಗೋವುಗಳಿಗೆ ನೀಡುವುದರಿಂದ ಕುಟುಂಬದಲ್ಲಿ ಸಂಬಂಧಗಳು ವೃದ್ಧಿಯಾಗುತ್ತವೆ. ನೆನೆಸಿದ ಉದ್ದಿನ ಬೇಳೆಯನ್ನು ನೀಡುವುದರಿಂದ ಉತ್ತಮ ಆರೋಗ್ಯ ದೊರೆಯುತ್ತದೆ. ನೆನೆಸಿದ ತೊಗರಿ ಬೇಳೆಯನ್ನು ಗೋವುಗಳಿಗೆ ನೀಡುವುದರಿಂದ ಋಣಬಾಧೆಯಿಂದ ದೂರವಾಗಬಹುದು. ಈಗ ಗೋವುಗಳಿಗೆ ತರಕಾರಿಗಳನ್ನು ನೀಡುವುದರಿಂದ ಆಗುವ ಪ್ರಯೋಜನಗಳ ಬಗ್ಗೆ ತಿಳಿಯೋಣ. ಬೇಯಿಸಿದ ಆಲೂಗಡ್ಡೆಯನ್ನು ಗೋವುಗಳಿಗೆ ನೀಡುವುದರಿಂದ ನರದೋಷ ದೂರವಾಗುತ್ತದೆ. ಕ್ಯಾರೆಟನ್ನು ಆಹಾರವಾಗಿ ಗೋವುಗಳಿಗೆ ನೀಡುವುದರಿಂದ ನಮಗೆ ವ್ಯಾಪಾರದಲ್ಲಿ ಅಭಿವೃದ್ಧಿಯಾಗುತ್ತದೆ. ಬೀಟ್ರೂಟ್ ಮತ್ತು ಪಾಲಕ್ಕಿ ಸೊಪ್ಪನ್ನು ಗೋವುಗಳಿಗೆ ಒಮ್ಮೆ ನೀಡುವುದರಿಂದ ನಮಗೆ ಐಶ್ವರ್ಯ ವೃದ್ಧಿಯಾಗುತ್ತದೆ. ಟೊಮಾಟೊವನ್ನು ಗೋವುಗಳಿಗೆ ನೀಡುವುದರಿಂದ ವಿವಾಹ ಪ್ರಾಪ್ತಿಯಾಗುತ್ತದೆ. ಬೆಂಡೆಕಾಯನ್ನು ಈ ದಿನ ಗೋವುಗಳಿಗೆ ನೀಡುವುದರಿಂದ ಮನೋಧೈರ್ಯ ವೃದ್ಧಿಯಾಗುತ್ತದೆ. ಸೌತೆಕಾಯಿ ಗೋವುಗಳಿಗೆ ನೀಡುವುದರಿಂದ ಶತ್ರುಗಳು ಮಿತ್ರಗಳಾಗುತ್ತಾರೆ. ದೊಂಡೆಕಾಯಿ ಹಸುಗಳಿಗೆ ನೀಡುವುದರಿಂದ ಮನೋವ್ಯಾಧಿ ದೂರವಾಗುತ್ತದೆ, ಶಾಂತಿ ದೊರೆಯುತ್ತದೆ. ಬದನೆಕಾಯಿಯನ್ನು ಹಸುಗಳಿಗೆ ನೀಡುವುದರಿಂದ ಸಂತಾನ ಯೋಗ ದೊರೆಯುತ್ತದೆ. ಸನ್ಫ್ಲವರ್ ಬೀಜಗಳನ್ನು ಅಥವಾ ಬೇರೆ ಹೂವಿನ ಬೀಜಗಳನ್ನು ನೀಡುವುದರಿಂದ ಪಾಪಗಳು ಹೋಗುತ್ತವೆ. ಒಟ್ಟಾರೆಯಾಗಿ ಇವುಗಳನ್ನು ಗೋವುಗಳಿಗೆ ದಾನ ಮಾಡುವ ಮೂಲಕ
ನಿಮ್ಮ ಸುಖ ಶಾಂತಿ ನೆಮ್ಮದಿಯನ್ನು ಹೆಚ್ಚಿಸಿಕೊಳ್ಳಿ. ಈಗ ನಮ್ಮ ಕರ್ನಾಟಕದಲ್ಲಿ ಕೆಲವೊಂದು ಕಡೆ ಒಂದೊಂದು ರೀತಿಯ ಸಾಂಪ್ರದಾಯಿಕ ಬೇವು ಬೆಲ್ಲಗಳನ್ನು ಮಾಡಿ ತಿನ್ನುತ್ತಾರೆ. ಅದು ಹೇಗೆ ಎಂಬುದನ್ನು ನೋಡೋಣ. ಪ್ರತಿಯೊಂದು ಪ್ರದೇಶದಲ್ಲಿ ಅವರಿಗೆ ತಕ್ಕ ರೀತಿ ಅವರು ಬೇವು ಬೆಲ್ಲವನ್ನು ತಯಾರಿಸುತ್ತಾರೆ. ರುಚಿಗಳಿಂದ ನಾವು ಪ್ರಸಾದ ಮಾಡಿ ತಿನ್ನುವುದರಿಂದ ನಮಗೆ ಆರೋಗ್ಯವಾಗಿ ಉತ್ತಮಗೊಳ್ಳುತ್ತದೆ. ಈಗ ಷಡ್ರುಚಿಗಳ ಬಗ್ಗೆ ನೋಡೋಣ. ಷಡ್ರುಚಿಗಳಿಂದ ಪಚ್ಚಡಿ ಮಾಡಿ ತಿನ್ನುವುದರಿಂದ ಉತ್ತಮ ಆರೋಗ್ಯ ದೊರೆಯುತ್ತದೆ. ಮೊದಲನೆಯದಾಗಿ ಬೇವು. ಮೊದಲನೆಯದಾಗಿ ಬೇವಿನ ಎಲೆ ಅಥವಾ ಬೇವಿನ ಹೂವು. ಇದು ಬುಧ ಗ್ರಹದ ಸಂಕೇತವಾಗಿದೆ. ಇದು ಮಕ್ಕಳಲ್ಲಿ ಬರುವ ಚಿಕನ್ ಪಾಕ್ಸ್ ಅಥವಾ ಅಮ್ಮ ಎನ್ನುವ ರೋಗವನ್ನು ತಡೆಗಟ್ಟುತ್ತದೆ. ಕಾಲರಾ, ಮಲೇರಿಯಾ ರೋಗಗಳನ್ನು ನಿವಾರಣೆ ಮಾಡುತ್ತದೆ ಮತ್ತು ಆಂಟಿ ವೈರಸ್ ಆಗಿ ಕೆಲಸ ಮಾಡುತ್ತದೆ. ಬೇವಿನ ಎಲೆಯನ್ನು ಬಾಗಿಲಿಗೆ ಕಟ್ಟುವುದರಿಂದ ವಾತ, ಪಿತ್ತ ಮತ್ತು ಕಫ. ಎರಡನೆಯದಾಗಿ ಬೆಲ್ಲ. ಬೆಲ್ಲಗ್ರಹ ಗುರುಗ್ರಹದ ಸಂಕೇತವಾಗಿದೆ ಮತ್ತು ಶುಭ ಪ್ರಧಾನವಾಗಿರುತ್ತದೆ. ಎಲ್ಲರೊಂದಿಗೆ ಬೆರೆಯುವ ಶಕ್ತಿ ನೀಡುತ್ತಾನೆ. ಮೂರನೆಯದಾಗಿ ಮೆಣಸು. ಮೆಣಸು ಸಹ ಆರೋಗ್ಯಕರವಾಗಿ ತುಂಬ ಕೆಲಸ ಮಾಡುತ್ತದೆ. ಇದು ಖಾರದ ಸಂಕೇತ. ಇದರಿಂದ ಆಲೋಚನೆ ಶಕ್ತಿ ವೃದ್ಧಿಯಾಗುತ್ತದೆ. ನಾಲ್ಕನೆಯದಾಗಿ ಹುಣಸೆಹಣ್ಣು. ಇದು ಹುಳಿಯ ಸಂಕೇತ ಮತ್ತು ಇದು ಶುಕ್ರ ಗ್ರಹದ ಸಂಕೇತ. ಮಾವಿನ ಹಣ್ಣಿನ ಜೊತೆಗೆ ಹುಣಸೆಹಣ್ಣು ಆಲೋಚನಾ ಶಕ್ತಿಯನ್ನು ಬೆಳೆಸಿ ವ್ಯಕ್ತಿಯನ್ನು ಒಳ್ಳೆಯ ದಾರಿಯಲ್ಲಿ ಹೋಗುವಂತೆ ಮಾಡುತ್ತದೆ. ಟೆನ್ಷನ್ ಅಥವಾ ಗಡಿಬಿಡಿ ಇಲ್ಲದೆ ಜೀವನ ನಡೆಸುವಂತೆ ಮಾಡುತ್ತದೆ. ಸೈಂಧನ ಲವಣ ಅಥವಾ ಉಪ್ಪು. ಇದಕ್ಕೆ ಮುಖ್ಯವಾಗಿ ಸೈಂಧನ ಲವಣವನ್ನು ಹಾಕುವುದು ಉತ್ತಮ. ಇದು ಮಾವಿನ ಹಣ್ಣು. ಇದರಲ್ಲಿ ಹುಳಿ ಅಲ್ಲದೆ ಒಗರಿನ ಅಂಶ ಇರುತ್ತದೆ. ಇದು ಶುಕ್ರ ಗ್ರಹದ ಸಂಕೇತ ಮತ್ತು ಸೌಂದರ್ಯದ ಅಧಿಪತಿ. ಇದರಿಂದ ಚರ್ಮದಲ್ಲಿ ಸುಕ್ಕು ಬಾರದ ಹಾಗೆ ಸಮೃದ್ಧಿಯಾಗಿ ಇರುತ್ತದೆ. ವಿಟಮಿನ್ ಸಿ ಅಂಶ ಇರುವುದರಿಂದ ರೋಗ ನಿರೋಧಕ ಶಕ್ತಿ ಮತ್ತು ಸೌಂದರ್ಯವಾಗಿರುವಂತೆ ಮಾಡುತ್ತದೆ. ಬಾಳೆಹಣ್ಣು ಚಂದಪ್ರಧಾನ ಗುಣವಿದೆ. ಶರೀರಕ್ಕೆ ಬೇಕಾದ ಪೌಷ್ಟಿಕ ಆಹಾರ ದೊರೆಯುತ್ತದೆ. ಶಾಸ್ತ್ರಗಳ ಪ್ರಕಾರ ಕಹಿ, ಸಿಹಿ, ಹುಳಿ, ಉಪ್ಪು ಮಾತ್ರ ಹೇಳುತ್ತದೆ. ಆದರೆ ಸಾಂಪ್ರದಾಯದ ಪ್ರಕಾರ ಬೇವಿನ ಎಲೆ ಕಹಿಯ ಸಂಕೇತ, ಬೆಲ್ಲ ಸಿಹಿಯ ಸಂಕೇತ, ಹುಣಸೆ ಹಣ್ಣು ಹುಳಿಯ ಸಂಕೇತ, ಸೈಂಧನಿಕ ಲವಣ ಉಪ್ಪಿನ ಸಂಕೇತ, ಮಾವಿನ ಹಣ್ಣು ಒಗರಿನ ಸಂಕೇತ, ಮೆಣಸಿನ ಪುಡಿ ಖಾರದ ಸಂಕೇತ. ಇವು ಎಲ್ಲವೂ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಇದನ್ನು ಹೆಚ್ಚಾಗಿ ಆಂಧ್ರ ಪ್ರದೇಶದಲ್ಲಿ ಉಗಾದಿ ಪಚ್ಚಡಿ ಎಂದು ಮಾಡುತ್ತಾರೆ. ಕರ್ನಾಟಕದಲ್ಲೂ ಕೆಲವು ಪ್ರದೇಶಗಳಲ್ಲಿ ಮಾಡುತ್ತಾರೆ. ನಿಮ್ಮ ಭಾಗಗಳಲ್ಲಿ ಈ ಪ್ರಸಾದವನ್ನು ಯಾವ ರೀತಿ ತಯಾರಿಸುತ್ತೀರಿ ಎಂದು ಪ್ಲೀಸ್ ಕಮೆಂಟ್ ಮಾಡಿ. ಈಗ ಪ್ರಸಾದ ತಿನ್ನುವ ಮೊದಲು ಈ ಶ್ಲೋಕವನ್ನು ಉಚ್ಚರಿಸಿ. ಶತಾಯ ವಜ್ರದೇಹಾಯ ಸರ್ವಸಂಪತ್ಕರಾಯ ಚ ಸರ್ವಿಷ್ಟ ವಿನಾಶಾಯ ನಿಂಬಖಂಡಂ ಭಕ್ಷಣಂ. ಈ ಶ್ಲೋಕವನ್ನು ಹೇಳಿ ನೀವು ನಿಮ್ಮ ಪ್ರಸಾದವನ್ನು ಸ್ವೀಕರಿಸಿ. ಎಲ್ಲರಿಗೂ ಮತ್ತೊಮ್ಮೆ ಯುಗಾದಿ ಹಬ್ಬದ ಶುಭಾಶಯಗಳು. ಧನ್ಯವಾದಗಳು.